ಬಿಗ್ ಬಾಸ್ ಸೀಸನ್ 10 ಗೆ ತುಂಬಾನೇ ಆಡಿಯನ್ಸ್ಗಳು ಎಂಗೇಜ್ ಆಗ್ಬಿಟ್ಟಿದ್ರು. ಅದಕ್ಕೆ ಮೇನ್ ರೀಸನ್ನೇ ಈಗೋ ಕ್ಲಾಶ್ ಇಂದ ಶುರು ಆಗಿದ್ದ ಜಗಳಗಳು ತುಂಬಾ ಎಕ್ಸ್ಟ್ರೀಮ್ ರೇಂಜ್ಗೆ ಹೋಗ್ಬಿಟ್ಟಿತ್ತು. ಅಂಡ್ ಅವರವರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಮಾಡಿದ್ದೆ ಸರಿ ಅಂತ ವಾದ ಮಾಡೋದಾಗ್ಲಿ, ಇದೆಲ್ಲಾನು ನೋಡೋ ಆಡಿಯನ್ಸ್ಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿತ್ತು. ಇನ್ಫ್ಯಾಕ್ಟ್ ಆಡಿಯನ್ಸ್ಗಳು ಸಹ ತುಂಬಾ ಕನೆಕ್ಟ್ ಆಗಿದ್ರು ಈ ಸೀಸನ್ 10 ಗೆ. ಸೊ ಇದರಿಂದ ಈ ಸಲ ಈ ಸೀಸನ್ 11 ಗೆ ಯಾರೆಲ್ಲ ಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡಿಸಿದೆ. ಇನ್ನ ಕೆಲವು ರೂಮರ್ಸ್ ಪ್ರಕಾರ ಈ ಸಲ ಈ 14 ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಗಾಳಿ ಸುದ್ದಿ ಕೇಳ್ಬರ್ತಿದೆ. ಸೊ ಈ 14 ಕಂಟೆಸ್ಟೆಂಟ್ಗಳು ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಂಬರ್ 1 ಸುಕೃತ ಗೌಡ. ಎಷ್ಟು ಜನ ಗೊತ್ತಿಲ್ವೋ ಇವ್ರ ಬಗ್ಗೆ. ಈ ಹಿಂದೆ ಅಗ್ನಿಸಾಕ್ಷಿ ಅಂತ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಬರ್ತಿತ್ತು. ಅದರಲ್ಲಿ ಸಿದ್ಧಾರ್ಥ್ ಸಿಸ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನ ಇವರು ಬಿಗ್ ಬಾಸ್ ಸೀಸನ್ 10 ಅಲ್ಲೇ ಬರ್ತಾರೆ ಅಂತ ರೂಮರ್ ಇತ್ತು, ಬಟ್ ಬರ್ಲಿಲ್ಲ. ಸೊ ಈ ಸಲ ಬರೋ ಚಾನ್ಸಸ್ ತುಂಬಾ ಇದೆ. ಇನ್ನ ನಂಬರ್ 2 ತಾನ್ವಿ ಬಾಲರಾಜ್. ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಬರೋ ಅಂತರ್ಪಟ ಸೀರಿಯಲ್ನ ಹೀರೋಯಿನ್. ಇವರು ಡ್ಯಾನ್ಸರ್ ಕೂಡ ಹೌದು. ಅನೇಕ ಡ್ಯಾನ್ಸ್ ಪ್ರೋಗ್ರಾಮ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಅಂತರ್ಪಟ ಸೀರಿಯಲ್ನಲ್ಲಿ ಆರಾಧನಾ ಅಂತ ಪಾತ್ರ ಮಾಡಿದ್ದಾರೆ. ಜೊತೆಗೆ ಪ್ರೈವೇಟ್ ಚಾನಲ್ ಅಲ್ಲಿ ಬರೋ ಪ್ರೋಗ್ರಾಮ್ಸ್ಗಳಲ್ಲಿ ಹೀರೋಯಿನ್ ಹಿಂದೆ ಬ್ಯಾಕ್ ಡ್ಯಾನ್ಸರ್ ಕೂಡ ಆಗಿದ್ದಾರೆ. ಇನ್ನ ನಂಬರ್ 3 ತ್ರಿವಿಕ್ರಮ್. ಇವರು ಸಹ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಬರ್ತಿದ್ದ ಪದ್ಮಾವತಿ ಅನ್ನೋ ಸೀರಿಯಲ್ನಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಅಂಡ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಟೀಮ್ ಇನ್ ಅಂಡರ್ 19 ಅಂಡ್ 21 ಕ್ಯಾಟಗರಿನ ರೆಪ್ರೆಸೆಂಟ್ ಮಾಡಿದ್ರಂತೆ. ಇನ್ನ ಪ್ರೇಮ ಬರಹ ಸಿನಿಮಾದಲ್ಲಿ ಕಮಾಂಡೋ ಆಗಿ ಸಪೋರ್ಟಿಂಗ್ ರೋಲ್ನ ಮಾಡಿದ್ದಾರೆ. ಹಾಗೆ ನವರಾತ್ರಿ ಅಂಡ್ ಅಧ್ಯಾಯ ಅನ್ನೋ 2 ಫಿಲಮ್ ಅಲ್ಲಿ ಲೀಡ್ ಆಕ್ಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನ ನಂಬರ್ 4 ಅಂಡ್ ನಂಬರ್ 5 ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ. ಇವರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಕೊಂಡಿದ್ರು. ಅಂಡ್ ಅವಾಗ ಲವರ್ಸ್ ಆಗಿದ್ರು, ಈಗ ಬೇರೆ ಆಗಿದ್ರೆ. ಸೊ ಈಗ ಈ ವರುಣ್ ಆರಾಧ್ಯ ಕಲರ್ಸ್ ಕನ್ನಡದಲ್ಲಿ ಬಂದಿದ್ದ ಬೃಂದಾವನ ಸೀರಿಯಲ್ನಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿದ್ದ. ಇನ್ನ ಈ ವರ್ಷ ಕಾವೇರಿ ಯೂಟ್ಯೂಬ್ ಮಾಡ್ಕೊಂಡಿದ್ದಾಳೆ. ಸೊ ಇವರಿಬ್ರು ಈ ಸಲ ಸೀಸನ್ 11 ಗೆ ಬರ್ತಾರೆ ಅನ್ನೋ ರೂಮರ್ಸ್ ಇದೆ. ಅಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನಂಬರ್ 6 ಅಮಿತಾ ಸದಾಶಿವ್. ಇವರು ಅವರ ತುಳುನಾಡಿನ ಭಾಷೆಯಲ್ಲೇ ಹಲವು ಸೀರಿಯಲ್ಗಳು ಹಾಗೂ ಸಿನಿಮಾಗಳಿಗೆ ಆಡಿಷನ್ ಕೊಟ್ಟು ರಿಜೆಕ್ಟ್ ಆಗಿ ಈಗ ಒಲವಿನ ನಿಲ್ದಾಣ ಅನ್ನೋ ಒಂದು ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಅವರ ಊರು ಮಂಗಳೂರು. 10ನೇ ಕ್ಲಾಸ್ ಕೂಡ ಫೇಲ್ ಆಗಿದ್ದಾರೆ. ಸೊ ಇವರು ಈ ಸೀಸನ್ 11 ಗೆ ಬರ್ತಾರೆ ಅಂತ ರೂಮರ್ ಇದೆ. ಇನ್ನ ನಂಬರ್ 7 ಆಶಾ ಭಟ್. ಇವರು ಜಿ ಕನ್ನಡದಲ್ಲಿ ಬರೋ ಸರಿಗಮಪ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದ್ರು. ಅಂಡ್ ಇವರು ನೋಡೋಕೆ ತುಂಬಾ ಸಾಫ್ಟ್. ಈ ಬಿಗ್ ಬಾಸ್ಗೆ ಏನಾದರೂ ಸೆಲೆಕ್ಟ್ ಆದ್ರೆ ಜಾಸ್ತಿ ದಿನ ಇರಲ್ಲ ಅನ್ಕೊಂತೀನಿ. ಇನ್ನ ನಂಬರ್ 8 ಚಂದ್ರಪ್ರಭಾ. ಇವರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತಾರೆ. ಕಲರ್ಸ್ ಕನ್ನಡದಲ್ಲಿ ಬರೋ ಗಿಚ್ಚಿ ಗಿಲಿ ಸೀಸನ್ 2ನ ವಿನ್ನರ್ ಆಗಿದ್ರು. ಇನ್ನ ಇವ್ರು ಬಂದ್ರೆ ಆಡಿಯನ್ಸ್ಗಳು ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ವಿನ್ನರ್ ಆಗಿರೋದ್ರಿಂದ ಕಾಮಿಡಿನ ಅವರ ಅಸ್ತ್ರ ಆಗಿರುತ್ತೆ ಈ ಬಿಗ್ ಬಾಸ್ ಅಲ್ಲಿ. ನೆಕ್ಸ್ಟ್ ನಂಬರ್ 9 ಗೌತಮಿ ಜಾಧವ್. ಜಿ ಕನ್ನಡದಲ್ಲಿ ಬರ್ತಿದ್ದ ಸತ್ಯ ಸೀರಿಯಲ್ನ ಲೇಡಿ ಹೀರೋ ಅಂತಾನೆ ಫೇಮಸ್ ಆಗಿರೋ ಸತ್ಯ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಅಂಡ್ ಆ ಕ್ಯಾರೆಕ್ಟರ್ನಿಂದ ಎಷ್ಟೋ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ಸ್ ಕೂಡ ಹೌದು. ಸೊ ಈಗ ಈ ಸೀರಿಯಲ್ ಮುಗ್ದಾಗಿದೆ. ಅದರಿಂದ ಈ ಬಿಗ್ ಬಾಸ್ ಸೀಸನ್ 11 ಗೆ ಬರೋ ಚಾನ್ಸಸ್ ತುಂಬಾ ಇದಾವೆ. ಇನ್ನ ಇವರು ಸೀರಿಯಲ್ನಲ್ಲಿ ಫುಲ್ ರಗಡ್ ಆಗಿದ್ರು. ರಿಯಲ್ ಲೈಫಲ್ಲಿ ಹೇಗಿದಾರೋ ಗೊತ್ತಿಲ್ಲ. ಇನ್ನ ನಂಬರ್ 10 ಮೋಕ್ಷಿತಾ ಪೈ. ಇವರು ಸಹ ಪಾರು ಅಂತಾನೆ ಫೇಮಸ್ ಆಗಿದ್ರು. ಈ ಜಿ ಕನ್ನಡ ಚಾನಲ್ನಲ್ಲಿ ಬರ್ತಿದ್ದ ಪಾರು ಅನ್ನೋ ಸೀರಿಯಲ್ ಅಲ್ಲಿ ಹೀರೋಯಿನ್ ಪಾತ್ರನ ಮಾಡಿದ್ರು. ಅಂಡ್ ಈ ಸೀರಿಯಲ್ ಕೂಡ ಮುಗ್ದೋಗಿರೋ ಕಾರಣ ಇವರು ಸಹ ಬಿಗ್ ಬಾಸ್ 11 ಗೆ ಬರೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ನಂಬರ್ 11 ಎಸ್ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಬರ್ತಾರೆ ಅಂತ ಮಾತಾಡ್ಕೊಂತಿದ್ದಾರೆ. ಇನ್ಫ್ಯಾಕ್ಟ್ ಈ ಪಂಕಜ್ ನಾರಾಯಣ್ ಕೂಡ ಎಲ್ಲರಿಗೂ ಗೊತ್ತೇ ಇರ್ತಾರೆ. ಯಾಕಂದ್ರೆ ಚೈತ್ರದ ಚಂದ್ರಮ ಅನ್ನೋ ಫಿಲಮ್ ಅಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಅಂಡ್ ಆ ಸಿನಿಮಾದಲ್ಲಿ ಇರೋ ಕ್ರಿಕೆಟ್ ಸೀನಿಗೆ ಎಷ್ಟು ಜನ ಫ್ಯಾನ್ಸ್ ಇದಾರೋ ಗೊತ್ತಿಲ್ಲ. ಅದು ತುಂಬಾ ಟ್ರೋಲ್ ಕೂಡ ಆಗಿತ್ತು. ಸೊ ಇವರು ಕೂಡ ಬರ್ತಾರೆ ಅನ್ನೋ ಗಾಳಿ ಸುದ್ದಿ ಓಡಾಡ್ತಿದೆ. ನೆಕ್ಸ್ಟ್ ನಂಬರ್ 12 ರಾಘವೇಂದ್ರ ಗೌಡ. ಇವ್ರನ್ನ ಜನ ಹುಡುಗನ ರೂಪದಲ್ಲಿ ನೋಡಿರೋದಕ್ಕಿಂತ ಹುಡುಗಿ ಪಾತ್ರದಲ್ಲಿ ಹೆಚ್ಚು ನೋಡಿರ್ತಾರೆ. ಈ ಮಜಾ ಭಾರತ ಮೂಲಕ ಫೇಮಸ್ ಆಗಿದ್ರು. ಅದರಲ್ಲಿ ಹುಡುಗನ್ ರೋಲ್ ಮಾಡಿರೋದೇ ರೇರು, 1-2 ಇರ್ಬೋದು ಅಷ್ಟೇ. ಇನ್ನ ಮಿಕ್ಕಿದ ಎಲ್ಲ ಸ್ಕ್ರಿಪ್ಟಲ್ಲೂ ಬರೀ ಹುಡುಗಿ ವೇಷ ಹಾಕೊಂಡೇ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇವ್ರು ಬಂದರೂ ಕೂಡ ಸ್ವಲ್ಪ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನ ನಂಬರ್ 13 ಶರ್ಮಿತಾ ಗೌಡ. ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಬರೋ ಗೀತಾ ಸೀರಿಯಲ್ನಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸೀರಿಯಲ್ನಲ್ಲಿ ಬರೋ ಸೀನ್ಸ್ಗಳನ್ನ ಅದೆಷ್ಟು ರೋಸ್ಟ್ ಮಾಡಿದಾರೋ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬಲ್ಲಿ. ಸೊ ಇವರು ಕೂಡ ಬರ್ತಾರೆ ಅನ್ನೋ ರೂಮರ್ಸ್ ತುಂಬಾ ಓಡಾಡ್ತಿದೆ. ನೆಕ್ಸ್ಟ್ ನಂಬರ್ 14 ತನ್ವಿರಾವ್. ಇವರು ಸಹ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಕೀರ್ತಿ ಅನ್ನೋ ಪಾತ್ರನ ಮಾಡಿದ್ದಾರೆ. ಸೊ ಈ 14 ಕಂಟೆಸ್ಟೆಂಟ್ ಬಂದೇ ಬರ್ತಾರೆ ಅಂತ ಕನ್ಫರ್ಮ್ ಇಲ್ಲ, ಬರೀ ರೂಮರ್ಸ್ ಅಷ್ಟೇ. ಇದರಲ್ಲಿ ಎಷ್ಟು ಜನ ಬರ್ತಾರೋ ಎಷ್ಟು ಜನ ಬರಲ್ವೋ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಗೊತ್ತಾಗುತ್ತೆ. ಅಂಡ್ ನಿಮಗೆ ಇವರಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅಂಡ್ ಈ ಸಲ ಯಾರು ಬರಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂಡ್ ಪರ್ಸ್ನಲಿ ನನಗೆ ಇವರೆಲ್ಲ ಬಂದ್ರೆ ಈ ಸಲ ಬಿಗ್ ಬಾಸ್ ಅಷ್ಟೊಂದು ಎಂಟರ್ಟೈನ್ ಮಾಡುತ್ತೆ ಅಂತ ಅನ್ಸಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.